2016ರಲ್ಲಿ ನಡೆದಂತಹ ಯೋಗೇಶ್ ಗೌಡ ಕೊಲೆ ಪ್ರಕರಣ. ಈ ಕೊಲೆ ಪ್ರಕರಣದಲ್ಲಿ 10 ವರ್ಷಗಳ ಸುದೀರ್ಘ ತನಿಖೆ ವಿಚಾರಣೆಯ ನಂತರ ನಿನ್ನೆ ಈ ಪ್ರಕರಣದ ತೀರ್ಪು ಪ್ರಕಟ ಆಗಿದೆ. ಈ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಸೇರಿದಂತೆ 17 ಆರೋಪಿಗಳು ದೋಷಿ ಅಂತ ಕೋರ್ಟ್ ನಿನ್ನೆ ತೀರ್ಪನ್ನ ಪ್ರಕಟಿಸಿದೆ. ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ವಿನಯ್ ಕುಲಕರ್ಣಿಯೇ ಕೊಲೆಗಾರ. ಅಪರಾಧಿಗಳಿಗೆ ಇವತ್ತು ಶಿಕ್ಷೆಯ ಪ್ರಮಾಣ ಪ್ರಕಟ ಆಗುತ್ತೆ. 17 ಆರೋಪಿಗಳನ್ನ ದೋಷಿ ಅಂತ ಸೆಷನ್ಸ್ ಕೋರ್ಟ್ ತೀರ್ಪನ್ನ ನೀಡಿದೆ. ಶಿಕ್ಷೆ ಪ್ರಮಾಣ ಘೋಷಣೆಗಾಗಿ ವಿಚಾರಣೆಯನ್ನ ಜನಪ್ರತಿನಿಧಿ ಕೋರ್ಟ್ ಆರಂಭಿಸಿದೆ. ವಿನಯ್ ಕುಲಕರ್ಣಿ ಸೇರಿ 17 ಜನರನ್ನ ದೋಷಿ ಅಂತ ಕೋರ್ಟ್ ತೀರ್ಪು ನೀಡಿದ್ದು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ನಿಂದ ಎಲ್ಲ ಅಪರಾಧಿಗಳಿಗೆ ಶಿಕ್ಷೆಯ ಪ್ರಮಾಣ ಏನು ಅನ್ನೋದು ಘೋಷಣೆಯಾಗುತ್ತೆ. 2016ರಲ್ಲಿ ನಡೆದಂತಹ ಹತ್ಯೆ ಪ್ರಕರಣ, ಬಿಜೆಪಿ ನಾಯಕ ಯೋಗೇಶ್ ಗೌಡ ಬರ್ಬರವಾಗಿ ಹತ್ಯೆಯಾದಂತಹ ಪ್ರಕರಣ. ಸುದೀರ್ಘ 10 ವರ್ಷಗಳ ಕಾಲ ಈ ಪ್ರಕರಣದ ತನಿಖೆ ವಿಚಾರಣೆ ನಡೆದಿದೆ. ಆರಂಭದಲ್ಲಿ ಈ ಪ್ರಕರಣದ ತನಿಖೆಯನ್ನ SIT ನಡೆಸಿತ್ತು. ಅದಾದ ನಂತರ 2019ರಲ್ಲಿ CBIಗೆ ಈ ಪ್ರಕರಣವನ್ನ ಹಸ್ತಾಂತರಿಸಲಾಯಿತು. ಜನಪ್ರತಿನಿಧಿಗಳ ಕೋರ್ಟ್ಗೆ ಕೊಲೆ ಕೇಸಿನ ಅಪರಾಧಿ ಕುಲಕರ್ಣಿ ಬಂದಿದ್ದಾರೆ. ವಿನಯ್ ಕುಲಕರ್ಣಿ ಸೇರಿ 17 ಅಪರಾಧಿಗಳು ಕೋರ್ಟಿಗೆ ಹಾಜರಾಗಿದ್ದಾರೆ. ನಿನ್ನೆ ತನಕ ಯೋಗೇಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ಇವರೆಲ್ಲ ಆರೋಪಿಗಳಾಗಿದ್ದರು. ನಿನ್ನೆಯಿಂದ ಈ ಪ್ರಕರಣದಲ್ಲಿ ಅಪರಾಧಿಗಳಾಗಿದ್ದಾರೆ. ವಿನಯ್ ಕುಲಕರ್ಣಿ ಸೇರಿ 17 ಮಂದಿ ಕೋರ್ಟಿಗೆ ಹಾಜರಾಗಿದ್ದಾರೆ. ಅಪರಾಧಿಗಳನ್ನ ಕಟಕಟೆಗೆ ನಿಲ್ಲಿಸಿ ಶಿಕ್ಷೆಯ ಪ್ರಮಾಣ ಏನು ಅನ್ನೋದನ್ನ ಕೋರ್ಟ್ ನಿಗದಿ ಮಾಡುತ್ತೆ. ಯಾವ್ಯಾವ ಸೆಕ್ಷನ್ಗಳ ಅಡಿ ಕೇಸ್ ದಾಖಲಾಗಿದೆ, ಆ ಸೆಕ್ಷನ್ಗಳು ಏನ್ ಹೇಳುತ್ತೆ ಮತ್ತು ಶಿಕ್ಷೆಯ ಪ್ರಮಾಣ ಏನು. IPC 120B ಅಪರಾಧಿಕ ಸಂಚು. ಈ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆ ಆಗೋ ಸಾಧ್ಯತೆ ಇದೆ. IPC 201 ಸಾಕ್ಷ್ಯ ನಾಶ ಮಾಡದಂತಹ ಕೇಸ್ ದಾಖಲಾಗಿದೆ. 7 ವರ್ಷ ಶಿಕ್ಷೆ ಮತ್ತು ದಂಡವನ್ನ ವಿಧಿಸಬಹುದಾದಂತಹ ಸೆಕ್ಷನ್ಗಳಿದು. ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿದಂತಹ IPC ಸೆಕ್ಷನ್ 148ರಲ್ಲಿ 3 ವರ್ಷ ಶಿಕ್ಷೆ ಆಗಬಹುದು. ಯೋಗೇಶ್ ಗೌಡ ಕೊಲೆ ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆ ಕೊಡಬೇಕು. CBI ಪರ ಅಡಿಷನಲ್ ಸಾಲಿಸಿಟರ್ ಜನರಲ್ SV ರಾಜು ವಾದ ಮಂಡಿಸಿದ್ದಾರೆ. ಇದು ವಿರಳಾತಿ ವಿರಳ ಕೇಸ್ ಅಲ್ಲ, ಹೀಗಾಗಿ ಮರಣದಂಡನೆ ಕೇಳ್ತಾ ಇಲ್ಲ. ಮೃತ ಯೋಗೇಶ್ ಗೌಡ ಸಾರ್ವಜನಿಕವಾಗಿ ಪ್ರಮುಖ ವ್ಯಕ್ತಿಯಾಗಿತ್ತು. ರಾಜಕೀಯ ದುರುದ್ದೇಶದಿಂದಲೇ ಯೋಗೇಶ್ ಗೌಡ ಕೊಲೆ ಮಾಡಲಾಗಿತ್ತು. ಗರಿಷ್ಠ ಪ್ರಮಾಣದ ಶಿಕ್ಷೆಯನ್ನ ಕೊಡಬೇಕು ಅಂತ CBI ಪರ ASP ವಾದ ಮಂಡನೆ ಮಾಡಿದ್ದಾರೆ. ಸಾಕ್ಷಿಗಳ ನಾಶ ಮಾಡಲಾಗಿದೆ, ಆರೋಪಿಗಳಿಗೆ ಹಣ ನೀಡಲಾಗಿದೆ, ಪೊಲೀಸರನ್ನ ಬಳಕೆ ಮಾಡಿಕೊಂಡು ಸಾಕ್ಷ್ಯ ನಾಶ ಮಾಡಲಾಗಿತ್ತು. ರಾಜಕೀಯ ಪ್ರಭಾವದಿಂದಲೇ ಈ ಕೇಸಿನ ದಾರಿ ತಪ್ಪಿಸೋ ಕೆಲಸ ಆಗಿತ್ತು ಅಂತ ವಾದ ಮಾಡಿದ್ದಾರೆ. ಈ ಕೊಲೆ ತಕ್ಷಣಕ್ಕೆ ನಡೆದಿದ್ದಲ್ಲ, ಒಂದು ಪ್ರೀ ಪ್ಲಾನ್ಡ್ ಕೋಲ್ಡ್ ಬ್ಲಡೆಡ್ ಮರ್ಡರ್ ಇದು. ಪ್ರಕರಣ ತನಿಖೆ ಮುಗಿಯೋ ತನಕ ಸಾಕ್ಷಿಗಳ ನಾಶಕ್ಕೆ ಪ್ರಯತ್ನ ನಡೆದಿತ್ತು. ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರನ್ನೇ ಹೆದರಿಸೋ ಕೆಲಸ ಆಯಿತು ಅಂತ ವಾದ ಮಾಡಿದ್ದಾರೆ. ಹಾಗಾಗಿ ಈ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಯನ್ನ ಕೊಡಬೇಕು ಅಂತ. ವಿರಳಾತಿ ವಿರಳ ಪ್ರಕರಣ ಅಲ್ಲದ ಕಾರಣಕ್ಕೆ ಮರಣದಂಡನೆ ಕೇಳ್ತಾ ಇಲ್ಲ, ಆದರೆ ಈ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆ ಆಗಬೇಕು ಅಂತ ವಾದ ಮಾಡಿದ್ದಾರೆ. ಶಿಕ್ಷೆ ಪ್ರಮಾಣದ ಬಗ್ಗೆ ಸೆಷನ್ಸ್ ಕೋರ್ಟ್ನಲ್ಲಿ ಹೈ ವೋಲ್ಟೇಜ್ ವಾದ ಪ್ರತಿವಾದ ನಡೀತಾ ಇದೆ. ASG ಅವರ ಮನವಿಯಂತೆ ಗರಿಷ್ಠ ಶಿಕ್ಷೆ ನೀಡುವಂತಹ ಕೇಸ್ ಇದಲ್ಲ. ವಿನಯ್ ಕುಲಕರ್ಣಿಗೆ ಕಡಿಮೆ ಶಿಕ್ಷೆ ಕೊಡಿ ಅಂತ ವಕೀಲ ಶ್ಯಾಮ್ ಸುಂದರ್ ವಾದ ಮಾಡಿದ್ದಾರೆ. ಕೋರ್ಟ್ ನೀಡೋ ಶಿಕ್ಷೆಯಿಂದ ಸುಧಾರಿಸ್ತಾರಾ ಅನ್ನೋದನ್ನ ನೋಡಬೇಕು. ವಿನಯ್ ಕುಲಕರ್ಣಿ ಶಾಸಕರು ಜನ ನಂಬಿಕೆ ಇಟ್ಟು ಆಯ್ಕೆ ಮಾಡಿದ್ದಾರೆ. ಕೋರ್ಟ್ ನೀಡುವ ಶಿಕ್ಷೆ ಸುಧಾರಣೆ ತರುವಂತೆ ಇರಬೇಕು ಅಂತ ವಿನಯ್ ಕುಲಕರ್ಣಿ ಪರ ವಕೀಲರು ವಾದ ಮಾಡಿದ್ದಾರೆ. ಒಳ್ಳೆತನಕ್ಕೆ ವಿನಯ್ ಕುಲಕರ್ಣಿ ಜನರ ನಂಬಿಕೆಯನ್ನ ಗಳಿಸಿದ್ದಾರೆ. ವಿನಯ್ ಕುಲಕರ್ಣಿ ಒಬ್ಬ ಕೈಗಾರಿಕೋದ್ಯಮಿ, 3000 ಹಸು ಸಾಕ್ತಿದ್ದಾರೆ. ಕೆಲ ಸುಪ್ರೀಂ ಕೋರ್ಟ್ ಆದೇಶಗಳನ್ನ ಶ್ಯಾಮ್ ಸುಂದರ್ ಅವರು ಮುಂದಿಟ್ಟಿದ್ದಾರೆ. ವಕೀಲ ಶ್ಯಾಮ್ ಸುಂದರ್ ಈ ಕೊಲೆ ಕೇಸ್ನಲ್ಲಿ ಕಡಿಮೆ ಶಿಕ್ಷೆಯನ್ನ ಕೊಡಬೇಕು ಅಂತ
ಈಗ ವಾದ ಮತ್ತು ಪ್ರತಿವಾದ, ಹೈ ವೋಲ್ಟೇಜ್ ವಾದ ಪ್ರತಿವಾದ ನಡೀತಾ ಇದೆ. ಇನ್ನೇನು ಶಿಕ್ಷೆಯ ಪ್ರಮಾಣ ಪ್ರಕಟ ಆಗೋದು ಬಾಕಿ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್, ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಅಪರಾಧಿ ಅಂತ ನಿನ್ನೆ ಕೋರ್ಟ್ ಘೋಷಣೆ ಮಾಡಿದೆ, ಆದರೆ ಇವತ್ತು ಆಗಬೇಕಾಗಿರೋದು ಶಿಕ್ಷೆಯ ಪ್ರಮಾಣ. ಅತಿ ಕಡಿಮೆ ಶಿಕ್ಷೆಯನ್ನ ಕೊಡಿಸೋ ನಿಟ್ಟಿನಲ್ಲಿ ಈಗ ವಿನಯ್ ಕುಲಕರ್ಣಿ ಪರ ವಕೀಲರು ಕೂಡ ವಾದ ಮಾಡ್ತಾ ಇದ್ದಾರೆ. ಹೇಗೆ ನಡೀತಾ ಇದೆ ವಾದ ಮತ್ತು ಪ್ರತಿವಾದ? ಈಗ ದಾಖಲಾಗಿರುವಂತಹ ಸೆಕ್ಷನ್, ಆ ಸೆಕ್ಷನ್ಗಳ ಅಡಿ ಯಾವ ಪ್ರಮಾಣದ ಶಿಕ್ಷೆ ಕೊಡಬಹುದು ಅನ್ನೋದರ ಬಗ್ಗೆ ಏನ್ ನಡೀತಾ ಇದೆ? ಶ್ವೇತಾ, ಧಾರವಾಡದ ಜಿಲ್ಲಾ ಪಂಚಾಯತ್ ಸದಸ್ಯ ಆಗಿರ್ತಕ್ಕಂಥ ಯೋಗೀಶ್ ಗೌಡ ಕೊಲೆ ಪ್ರಕರಣ ರಾಜ್ಯದಲ್ಲಿ ಭಾರಿ ಸಂಚಲನ ಮೂಡಿಸಿತ್ತು. ಅಂತ ಪ್ರಕರಣದ ತೀರ್ಪನ್ನ, ಮಹತ್ವದ ತೀರ್ಪು ಹೊರಬಿದ್ದಿರ್ತಕ್ಕಂಥದ್ದು. ನಿನ್ನೆ 42ನೇ ಜನಪ್ರತಿನಿಧಿ ನ್ಯಾಯಾಲಯದ ನ್ಯಾಯಾಧೀಶರಾಗಿರ್ತಕ್ಕಂಥ ಸಂತೋಷ್ ಗಜಾನನ್ ಭಟ್ ಅವರು ಒಂದು ತೀರ್ಪನ್ನ ಕೊಟ್ಟಿರ್ತಕ್ಕಂಥದ್ದು. ಎಲ್ಲ ಆರೋಪಿಗಳು ದೋಷಿ ಅಂತ ಹೇಳಿ ತೀರ್ಪನ್ನ ನೀಡಿದ್ದಾರೆ. ನಿನ್ನೆ ಆದೇಶ ಆಗ್ತಿದ್ದಂಗೆ ಸಹ ವಿನಯ್ ಕುಲಕರ್ಣಿ ಸೇರಿದಂತೆ ಎಲ್ಲ ಆರೋಪಿಗಳು ಸಹ ಸಾಕಷ್ಟು ದುಃಖ ತಪ್ತರಾದ್ರು, ಭಾವುಕರಾದ್ರು. ಈ ನಡುವೆ ವಿನಯ್ ಕುಲಕರ್ಣಿ ಕೂಡ ಕುಟುಂಬಸ್ಥರನ್ನ ತಬ್ಬಿ ಇವತ್ತು ಕೂಡ ಅಳ್ತಾ ಇದ್ದಿದ್ದು ನಮಗೆ ಕಂಡು ಬಂತು. ಈ ನಡುವೆ ಶಿಕ್ಷೆ ಪ್ರಮಾಣವನ್ನ ಇವತ್ತು ನ್ಯಾಯಾಲಯ ಪ್ರಕಟಿಸ್ತಾ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಶಿಕ್ಷೆ ಪ್ರಮಾಣವನ್ನ ಪ್ರಕಟಿಸಿದ ಹಿನ್ನೆಲೆಯಲ್ಲಿ ಸರ್ಕಾರದ ಅಂದ್ರೆ CBI ಪರ SP ರಾಜು ಅವರು ಹಾಜರಾಗಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಿ ಇದೊಂದು ಗಂಭೀರ ಪ್ರಕರಣ, ರಾಜಕೀಯ ಉದ್ದೇಶದಿಂದ ಕೊಲೆ ಮಾಡಲಾಯಿತು, ಯುವ ನೇತಾರನನ್ನ ಕೊಲೆ ಮಾಡಲಾಯಿತು, ಬಿಜೆಪಿ ಮುಖಂಡ ಯೋಗೀಶ್ ಗೌಡ ಬೆಳೀತಾ ಇದ್ದ ಅಂತವನನ್ನ ಕೊಲೆ ಮಾಡಲಾಗಿದೆ. ಇದರಲ್ಲಿ ಗರಿಷ್ಠ ಶಿಕ್ಷೆ, ಗರಿಷ್ಠ ಪ್ರಮಾಣದಲ್ಲಿ ಶಿಕ್ಷೆಯನ್ನ, ಜೀವಾವಧಿ ಶಿಕ್ಷೆಯನ್ನ ನೀಡಬೇಕು ಅಂತ ಹೇಳಿ ಅವರು ಕೋರ್ಟ್ ಅಲ್ಲಿ ಮನವಿ ಮಾಡ್ತಾ ಇದ್ರು. ಇದೊಂದು ಗಂಭೀರ ಪ್ರಕರಣ, ಇದೊಂದು ಕೋಲ್ಡ್ ಬ್ಲಡೆಡ್ ವಾರ್ ಆಗಿರ್ತಕ್ಕಂಥದ್ದು. ಹೀಗಾಗಿ ಒಬ್ಬ ಜಿಮ್ ನಲ್ಲಿ ವರ್ಕೌಟ್ ಮಾಡ್ತಿದ್ದಂತ ಯೋಗೀಶ್ ಗೌಡನ್ನ ಬರ್ಬರವಾಗಿ ಹತ್ಯೆ ಮಾಡ್ತಾರೆ. ಇದರಲ್ಲಿ ಸುಪಾರಿ ಕೊಡಲಾಗಿದೆ. ಇದರಲ್ಲಿ ಆರೋಪಿ ಶಾಸಕರಾಗಿರ್ತಕ್ಕಂಥ ವಿನಯ್ ಕುಲಕರ್ಣಿ ಪಾತ್ರ ಪ್ರಮುಖವಾಗಿರ್ತಕ್ಕಂಥದ್ದು. ಸಂಬಂಧಿಸಿದಂತೆ ಸಾಕಷ್ಟು ಸಾಕ್ಷ್ಯಗಳು ಸಹ ಲಭ್ಯವಾಗಿದೆ. ರಾಜಕೀಯ ದುರುದ್ದೇಶದಿಂದ ಈ ಕೊಲೆ ಮಾಡಲಾಗಿದೆ. ಯೋಗೀಶ್ ಗೌಡ ಸಾರ್ವಜನಿಕವಾಗಿ ಪ್ರಮುಖ ವ್ಯಕ್ತಿಯಾಗಿದ್ದ, ಇಂಥವರನ್ನ ಕೊಲೆ ಮಾಡಲಾಗಿದೆ. ಪೊಲೀಸರನ್ನ ಬಳಸಿಕೊಂಡು ಸಾಕ್ಷಿ ನಾಶವನ್ನ ಮಾಡೋದಕ್ಕೆ ಆರೋಪಿಗಳು ಪ್ರಯತ್ನ ಪಟ್ಟಿದ್ದಾರೆ, ಹಣದ ಹೊಳೆಯನ್ನೇ ಹರಿಸಿದ್ದಾರೆ ಅಂತೇಳಿ SP ರಾಜು ಅವರು ವಾದ ಮಂಡಿಸ್ತಾ ಇರ್ತಕ್ಕಂಥದ್ದು. ಪೊಲೀಸರ ಬಳಕೆ ಮಾಡಿಕೊಂಡು ಸಾಕ್ಷ್ಯ ನಾಶ ಮಾಡಲಾಗಿರ್ತಕ್ಕಂಥದ್ದು. ರಾಜಕೀಯ ಪ್ರಭಾವದಿಂದ ಕೇಸನ್ನ ದಾರಿ ತಪ್ಪಿಸೋ ಕೆಲಸ ಕೂಡ ಆಗಿದೆ ಅಂತ ಹೇಳಿ ರಾಜು ವಾದ ಮಾಡ್ತಾ ಇದ್ದಾರೆ. ಪ್ರೀ ಪ್ಲಾನ್ಡ್ ಕೋಲ್ಡ್ ಬ್ಲಡೆಡ್ ಮರ್ಡರ್ ಅಂತ ಹೇಳಿ ವಾದದ ಸಂದರ್ಭದಲ್ಲಿ SP ರಾಜು ಮೆನ್ಷನ್ ಮಾಡ್ತಾರೆ. ಪ್ರಮುಖವಾಗಿ ಪ್ರಕರಣ ತನಿಖೆ ಮುಗಿಯುವವರೆಗೂ ಸಹ ಸಾಕ್ಷಿ ನಾಶಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ನಿನ್ನೆ ಕೂಡ ಬಸವರಾಜ್ ಮುತ್ತಗಿ ಆರೋಪ ಮಾಡ್ತಾ ಇದ್ರು, ನಮಗೆ ಕನ್ವಿಕ್ಷನ್ ಆದ್ರೂ ಸಹ ಜೈಲಿನಿಂದ ಬಂದು ಬಿಡುಗಡೆ ಆಗಿ ಬಂದ್ರು ಸಹ ನಿಮ್ಮನ್ನ ಕೊಲೆ ಮಾಡ್ತೀವಿ, ನಿಮ್ಮ ಕುಟುಂಬನ ಬಿಡೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ರು. ಹೀಗಾಗಿ ಇವರ ವಿರುದ್ಧ ಸಾಕ್ಷಿ ನಾಶ, ಕೊಲೆ ಆರೋಪ ಸಾಕಷ್ಟು ಗಂಭೀರ 302, 201 ಸೇರಿದಂತೆ 143 ಸೆಕ್ಷನ್ ಅಡಿ ಸಾಕಷ್ಟು ಗಂಭೀರ ಪ್ರಕರಣಗಳ ಆರೋಪ ಇರ್ತಕ್ಕಂಥದ್ದು ವಿನಯ್ ಕುಲಕರ್ಣಿ ಸೇರಿದಂತೆ. ಹೀಗಾಗಿ A18 ಇಂದ A14 ಪರವಾಗಿ ಈಗ ಶಂಕರಪ್ಪ ಅವರು ಕೂಡ ವಾದ ಮಾಡ್ತಾ ಇದ್ರು. ಅವ್ರಿಗೆ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಆರೋಪಿಗಳಿಗೆ. ಅವರು ಅಚಾನಕ್ ಆಗಿ ನಡೆದೋಗಿರ್ತಕ್ಕಂಥದ್ದು. ವಿನಯ್ ಕುಲಕರ್ಣಿ, ಚಂದ್ರಶೇಖರ್ ಇಂಡಿ ಪರವಾಗಿ ವಕೀಲ ಶ್ಯಾಮ್ ಸುಂದರ್ ಕೂಡ ಹಾಜರಾಗಿರ್ತಕ್ಕಂಥದ್ದು. ಇದೊಂದು ರಾಜಕೀಯದಲ್ಲಿ ಸಾಕಷ್ಟು ಯುವ ರಾಜಕಾರಣಿ ಆಗಿದ್ದಾರೆ, ಸಾಕಷ್ಟು ಒಳ್ಳೆಯ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಧಾರವಾಡದಲ್ಲಿ ಅವರು ಎಲೆಕ್ಷನ್ ಗೆದ್ದು ಬಂದಿದ್ದಾರೆ. ಅವರು ಜನರು ನಂಬಿಕೆ ಇಟ್ಟು ಅವರನ್ನ ಗೆಲ್ಸಿದ್ದಾರೆ. ಇಂಥವ್ರ ಮೇಲೆ ಜೀವಾವಧಿ ಶಿಕ್ಷೆಯನ್ನ ಕೊಡಬಾರ್ದು, ಶಿಕ್ಷೆ ಪ್ರಮಾಣವನ್ನ ಕಡಿಮೆ ಮಾಡಬೇಕು ಅಂತ ಹೇಳಿ ಶ್ಯಾಮ್ ಸುಂದರ್ ಕೂಡ ವಾದ ಮಾಡ್ತಾ ಇದ್ರು. ಅರಬ್ ದೇಶಗಳ ರೀತಿಯಲ್ಲಿ ಕಾನೂನು ಕೈಗೆತ್ಕೊಳ್ಬಾರ್ದು, ಸಾಧ್ಯ ಇಲ್ಲ ಅಂತ ಹೇಳಿ ಶ್ಯಾಮ್ ಸುಂದರ್ ವಾದ ಮಾಡ್ತಾ ಇದ್ದಾರೆ. ಕೋರ್ಟ್ ನೀಡುವ ಶಿಕ್ಷೆಯಿಂದ ಸುಧಾರಣೆ ಆಗುತ್ತಾ ಇಲ್ವಾ ಅನ್ನೋದು ನೋಡ್ಬೇಕಾಗಿದೆ. ಹೀಗಾಗಿ ವಿನಯ್ ಕುಲಕರ್ಣಿ ಸದ್ಯ ಶಾಸಕರಾಗಿದ್ದಾರೆ. ಅವರ ಮೇಲೆ ಜನರು ಇಟ್ಟ ನಂಬಿಕೆ ಆಯ್ಕೆ ಮಾಡಿದ್ದಾರೆ. ಒಳ್ಳೆತನಕ್ಕೆ ವಿನಯ್ ಕುಲಕರ್ಣಿ ಅವರು ಜನರ ನಂಬಿಕೆಯನ್ನ ಗಳಿಕೆ ಮಾಡಿ ಅವರು ಶಾಸಕರಾಗಿ ಬಂದಿದ್ದಾರೆ. ವಿನಯ್ ಕುಲಕರ್ಣಿ ಒಬ್ಬ ಕೈಗಾರಿಕಾ ಉದ್ಯಮಿ, 3000 ಹಸುಗಳನ್ನ ಸಾಕ್ತಾ ಇದ್ದಾರೆ. ಹೀಗಾಗಿ ಅವರು ಎಲ್ಲೋ ಮಾನವೀಯತೆಯನ್ನ ನಡ್ಕೊಂತಾ ಇದ್ದಾರೆ. ಒಬ್ಬ ಉದ್ಯಮಿ ಆಗಿದ್ದಾರೆ, ಶಾಸಕರಾಗಿದ್ದಾರೆ, ಸಾರ್ವಜನಿಕ ರಂಗದಲ್ಲಿರ್ತಕ್ಕಂಥದ್ದು, ಸಾರ್ವಜನಿಕರ ಮಧ್ಯೆ ಇರ್ತಕ್ಕಂಥ ಒಬ್ಬ ರಾಜಕಾರಣಿ. ಹೀಗಾಗಿ ಅವ್ರಿಗೆ ಕಡಿಮೆ ಪ್ರಮಾಣದ ಶಿಕ್ಷೆಯನ್ನ ಕೊಡಬೇಕು ಅಂತ ಹೇಳಿ ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ನ ಕೆಲವು ಆದೇಶಗಳನ್ನು ಸಹ ಶ್ಯಾಮ್ ಸುಂದರ್ ಉಲ್ಲೇಖ ಮಾಡ್ತಾ ಇರ್ತಕ್ಕಂಥದ್ದು.
ಕೊಲೆ ಪ್ರಕರಣದ ಗಲ್ಲು ಶಿಕ್ಷೆ ಗರಿಷ್ಠ ಶಿಕ್ಷೆ ಇರ್ತಕ್ಕಂಥದ್ದು ಅಂತ ಹೇಳಿ SP ರಾಜು ಮಧ್ಯಪ್ರವೇಶ ಮಾಡ್ತಾರೆ, ಆರ್ಗ್ಯೂ ಮಾಡ್ತಾರೆ. ನಾವು ಗಲ್ಲು ಶಿಕ್ಷೆಯನ್ನ ಕೇಳ್ತಾ ಇಲ್ಲ, ವಿರಳಾತಿ ವಿರಳ ಶಿಕ್ಷೆಯನ್ನ ನೀಡಿ ಅಂತ ಹೇಳಿ ಕೋರ್ಟ್ಗೆ ಮನವಿ ಮಾಡ್ತಾ ಇದ್ದಾವೆ. ಹೀಗಾಗಿ ಜೀವಾವಧಿ ಶಿಕ್ಷೆಯನ್ನ ನೀಡಿ ಅಂತ ಹೇಳಿ SP ರಾಜು ವಾದ ಮಾಡ್ತಾ ಇರ್ತಕ್ಕಂಥದ್ದು. ಯಾವುದೇ ವ್ಯಕ್ತಿ ಸುಧಾರಣೆ ಹೊಂದಲು 14 ವರ್ಷ ಬೇಕಾ ಅಂತ ಹೇಳಿ ಶ್ಯಾಮ್ ಸುಂದರ್ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸ್ತಾರೆ. ಹೀಗಾಗಿ ಸಾಕಷ್ಟು ಆರ್ಗ್ಯುಮೆಂಟ್ ಆಗ್ತಾ ಇರ್ತಕ್ಕಂಥದ್ದು. ಒಂದ್ ಕಡೆ CBI ಪರ SP ರಾಜು ವಾದ ಮಾಡ್ತಾ ಇದ್ದಾರೆ, ಮತ್ತೊಂದ್ ಕಡೆ ಚಂದ್ರಶೇಖರ್ ಇಂಡಿ ಮತ್ತೆ ವಿನಯ್ ಕುಲಕರ್ಣಿ ಪರ ಶ್ಯಾಮ್ ಸುಂದರ್ ಕೂಡ ವಾದ ಮಾಡ್ತಾ ಇರ್ತಕ್ಕಂಥದ್ದು. ಅಷ್ಟು ವರ್ಷಗಳಲ್ಲಿ ದೈಹಿಕವಾಗಿ ಮಾನಸಿಕವಾಗಿ ಅವರು ಬಲವಾಗಿ ಉಳಿಯೋದಿಲ್ಲ. ಹೀಗಾಗಿ ಅವ್ರಿಗೆ ಗರಿಷ್ಠ ಶಿಕ್ಷೆ ಅಲ್ಲ ಕನಿಷ್ಠ ಶಿಕ್ಷೆಯನ್ನ ನೀಡಬೇಕು ಅಂತ ಹೇಳಿ ಶ್ಯಾಮ್ ಸುಂದರ್ ವಾದ ಮಾಡ್ತಾ ಇದ್ರೆ. ಇನ್ನು ಚಂದ್ರಶೇಖರ್ ಇಂಡಿ ಪರ ವಾದ ಆರಂಭಿಸಿದ ಶ್ಯಾಮ್ ಸುಂದರ್ ಚಂದ್ರಶೇಖರ್ಗೆ ಈಗಾಗಲೇ 65 ವರ್ಷ ಕಳೀತಾ ಇರ್ತಕ್ಕಂಥದ್ದು. ಹೀಗಾಗಿ ಚಂದ್ರಶೇಖರ್ ಇಂಡಿಗೆ ಗರಿಷ್ಠ ಅಂದ್ರೆ ಕಡಿಮೆ ಪ್ರಮಾಣದ ಶಿಕ್ಷೆಯನ್ನ ನೀಡಬೇಕು. ಮತ್ತೆ ಚನ್ನಕೇಶವ್ ಟೆಗರೀಕರ್ ಪರವಾಗಿ ಬಾಲನ್ ಕೂಡ ವಾದವನ್ನ ಈಗ ಆರಂಭ ಮಾಡಿರ್ತಕ್ಕಂಥದ್ದು. ಕೊಲೆಯಲ್ಲಿ ಚನ್ನಕೇಶವ್ ಟೆಗರೀಕರ್ ಅವರ ಪಾತ್ರ ಇಲ್ಲ, ಹೀಗಾಗಿ ಅವರಿಗೆ ಕನಿಷ್ಠ ಪ್ರಮಾಣದ ಶಿಕ್ಷೆಯನ್ನ ಕೊಡಬೇಕು. ಎಲ್ಲರಿಗೂ ಸಹ ಜೀವಾವಧಿ ಕೊಡ್ತಕ್ಕಂಥ ಶಿಕ್ಷೆ ಪ್ರಮಾಣವನ್ನು ಪ್ರಕಟಿಸ್ತಕ್ಕಂಥ ಕೇಸ್ ಅಲ್ಲ ಇದು. ಹೀಗಾಗಿ ಕನಿಷ್ಠ ಶಿಕ್ಷೆಯನ್ನ ನೀಡಬೇಕು. ವಿನಯ್ ಕುಲಕರ್ಣಿ ಮತ್ತೆ ಚಂದ್ರಶೇಖರ್ ಇಂಡಿ ಮತ್ತೆ ಚನ್ನಕೇಶವ್ ಟೆಗರೀಕರ್ ಅವರ ಪರವಾಗಿ ಒಬ್ಬೊಬ್ಬ ವಕೀಲರು ವಾದವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಶ್ಯಾಮ್ ಸುಂದರ್ ಒಂದ್ ಕಡೆ, ಬಾಲನ್ ಒಂದ್ ಕಡೆ ಈಗ ವಾದವನ್ನ ಆರಂಭ ಮಾಡಿದ್ದಾರೆ. ಮುಖ್ಯವಾಗಿ SP ವಾದ ಇರ್ತಕ್ಕಂಥದ್ದು, ಇವರೊಬ್ರು ದುರುದ್ದೇಶ ಪೂರ್ವಕವಾಗಿ ಒಬ್ಬ ರಾಜಕೀಯ ಮುಖಂಡನ ಹತ್ಯೆ ಮಾಡಿದ್ದಾರೆ, ಮತ್ತೆ ಸುಪಾರಿ ಕಿಲ್ಲರ್ಗಳನ್ನ ಮೀಟ್ ಮಾಡಿ ಅವ್ರಿಗೆ ಬೆಂಗಳೂರಿನಲ್ಲಿ ಸಹ ರೂಮ್ ಅನ್ನ ಬುಕ್ ಮಾಡಿಕೊಟ್ಟಿದ್ರು. ಇವರು ಸುಪಾರಿ ಆ ಕೊಲೆಯಲ್ಲಿ ನೇರವಾಗಿ ಪಾತ್ರ ಇದ್ದಾವೆ. ವಿನಯ್ ಕುಲಕರ್ಣಿ ಒಬ್ರು ಮಾಸ್ಟರ್ ಮೈಂಡ್. ಹೀಗಾಗಿ ಅವರಿಗೆ ಗರಿಷ್ಠ ಶಿಕ್ಷೆಯನ್ನ ಜೀವಾವಧಿ ಶಿಕ್ಷೆಯನ್ನ ನೀಡಬೇಕು ಅಂತ ಹೇಳಿ SP ವಾದ ಮಾಡ್ತಾ ಇರ್ತಕ್ಕಂಥದ್ದು. ವಾದ ಪ್ರತಿವಾದ ಇವತ್ತು ನಡೆಯುತ್ತೆ. ಮತ್ತೆ ಒಬ್ಬೊಬ್ಬ ಆರೋಪಿ ಪರ ಹಲವು ವಕೀಲರು ಭಾಗಿಯಾಗ್ತಾರೆ. ಎಲ್ಲಾ ಆರೋಪಿಗಳಿಗೂ ಸಹ ಕಡಿಮೆ ಪ್ರಮಾಣದಲ್ಲಿ ಶಿಕ್ಷೆಯನ್ನ ನೀಡಿ ಈಗಾಗಲೇ ದೋಷಿ ಅಂತ ಘೋಷಣೆ ಮಾಡಲಾಗಿದೆ. ಈ ನಡುವೆ ನ್ಯಾಯಾಧೀಶರಾಗಿರ್ತಕ್ಕಂಥ ಸಂತೋಷ್ ಗಜಾನನ್ ಭಟ್ ಅವರ ಮುಂದೆ ವಾದ ಪ್ರತಿವಾದ ಮುಂದುವರೆದಿರ್ತಕ್ಕಂಥದ್ದು. ಅವರ ಆರೋಪಿಗಳ ಪರ ವಕೀಲರೇನಿದ್ದಾರೆ, ಅಪರಾಧಿಗಳ ಪರ ವಕೀಲರು ಹೇಗಾದ್ರೂ ಮಾಡಿ ಕನಿಷ್ಠ ಶಿಕ್ಷೆಯನ್ನ ಅಂದ್ರೆ ಶಿಕ್ಷೆ ಪ್ರಮಾಣವನ್ನ ಕಡಿಮೆಗೊಳಿಸಬೇಕು ಅಂತ ಹೇಳಿ ಈಗ ವಾದ ಮಂಡನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಶ್ವೇತಾ, ಓಕೆ, ಎಷ್ಟೊತ್ತಿಗೆ ಹಾಗಾದ್ರೆ ಶಿಕ್ಷೆ ಪ್ರಮಾಣ ಪ್ರಕಟ ಆಗ್ಬೋದು? ಯಾಕಂದ್ರೆ ಈಗ ವಾದ ಪ್ರತಿವಾದ ನಡೀತಾ ಇದೆ. ಸೊ ಎಷ್ಟೊತ್ತಿಗೆ ಮುಗಿಬಹುದು, ಎಷ್ಟೊತ್ತಿಗೆ ಘೋಷಣೆ ಆಗ್ಬೋದು? ಶ್ವೇತಾ, 17 ಜನ ಆರೋಪಿಗಳಿದ್ದಾರೆ. ಒಬ್ಬ ಶಾಸಕ ವಿನಯ್ ಕುಲಕರ್ಣಿ, ಚಂದ್ರಶೇಖರ್ ಇಂಡಿ, ಚನ್ಕೇಶವು ಸೇರಿದಂತೆ ಈ ಶಾರ್ಪ್ ಶೂಟರ್ಗಳು ಎಲ್ಲರ ಪರವಾಗಿ ವಾದವನ್ನ ಮಾಡಲಾಗುತ್ತೆ. ಮುಖ್ಯವಾಗಿ ಏನಂದ್ರೆ ಅವರ ಪರ ವಕೀಲರೇನಿದ್ದಾರೆ ಅವ್ರು ಯಾವ ರೀತಿ ಈ ಸಮಾಜದಲ್ಲಿ ಯಾವ ರೀತಿ ಗಣ್ಯ ವ್ಯಕ್ತಿಗಳಾಗಿದ್ದಾರೆ. ವಿನಯ್ ಕುಲಕರ್ಣಿ ಒಬ್ಬ ರಾಜಕಾರಣಿ ಆಗಿದ್ದಾರೆ, ಉದ್ಯಮಿ ಆಗಿದ್ದಾರೆ, 3000 ಹಸುಗಳನ್ನು ಸಾಕ್ತಾ ಇದ್ದಾರೆ ಅಂತೇಳಿ ಎಲ್ಲ ಅವರ ಪರವಾಗಿ ಒಂದು ಒಳ್ಳೆ ಕೆಲಸ ಮಾಡಿರೋ ವ್ಯಕ್ತಿ ಅನ್ನೋ ರೀತಿಯಲ್ಲಿ ಅವರ ವಕೀಲರು ಬಿಂಬಿಸ್ತಾ ಇದ್ದಾರೆ. ನ್ಯಾಯಾಲಯವನ್ನ ಕನ್ವಿನ್ಸ್ ಮಾಡೋ ಪ್ರಯತ್ನವನ್ನ ಇಲ್ಲಿ ಮಾಡ್ಲಾಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಅವರ ಒಳ್ಳೆತನವನ್ನ ಇಲ್ಲಿ ನ್ಯಾಯಾಲಯದಲ್ಲಿ ಗುಣಗಾನ ಮಾಡಿ ಹೇಗಾದ್ರೂ ಮಾಡಿ ಜೀವಾವಧಿ ಶಿಕ್ಷೆಯನ್ನ ತಪ್ಪಿಸ್ಬೇಕು, ಹೇಗಾದ್ರೂ ಮಾಡಿ ಇಲ್ಲಿ 302 ಅಂದ್ರೆ ಕೊಲೆ ಪ್ರಕರಣ ದಾಖಲಾದಾಗ ಜೀವಾವಧಿ ಶಿಕ್ಷೆ ಇಲ್ಲ ಗಲ್ಲು ಶಿಕ್ಷೆಯನ್ನ ಕೊಡಬೇಕು. ಇವೆರಡೇ ಆಪ್ಷನ್ ಇರ್ತಕ್ಕಂಥದ್ದು. ಹೀಗಾಗಿ ಅದರಲ್ಲೇನಾದ್ರೂ ಒಂದು 10 years ಇಂಪ್ರೂವ್ಮೆಂಟ್ ಕೊಟ್ರೆ ಒಂದು ಅವರು ಸ್ವಲ್ಪನಾದ್ರೂ ನಾವು ಗೆದ್ದಂಗಾಗುತ್ತೆ ಅನ್ನೋ ಕಾರಣಕ್ಕೆ ಅಪರಾಧಿ ಬರ ವಕೀಲರು ವಾದ ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಇದು ಸಂಜೆವರೆಗೂ ಸಹ ನಡೀಬಹುದು. ಈ ಏನು ಜನಪ್ರತಿನಿಧಿ ನ್ಯಾಯಾಲಯದ ನ್ಯಾಯಾಧೀಶರಾಗಿರ್ತಕ್ಕಂಥ ಸಂತೋಷ್ ಗಜಾನನ್ ಭಟ್ ಅವರು ದೋಷಿ ಅಂತ ಹೇಳಿ ತೀರ್ಪು ಕೊಟ್ಟು ಇವತ್ತು ಶಿಕ್ಷೆ ಪ್ರಮಾಣವನ್ನು ಪ್ರಕಟಿಸ್ತಾರೆ. ಕೂಡಲೇ ಅದಕ್ಕೆ ಹೈಕೋರ್ಟ್ಗೆ ಹೋಗಿ ಅವರು ತಡೆಯಾಜ್ಞೆ ಕೂಡ ತರೋ ಸಾಧ್ಯತೆ ಇರ್ತಕ್ಕಂಥದ್ದು. ಹೀಗಾಗಿ ಆರೋಪಿಗಳು ಏನೆಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ, ಅವರ ಬ್ಯಾಕ್ ಗ್ರೌಂಡ್ ಏನು, ಅವ್ರು ಯಾವ ರೀತಿ ಇದ್ರು ಹಿಂದೆ ಎಲ್ಲವನ್ನ ಅನ್ನೋದ್ರ ಬಗ್ಗೆ ಸಹ ಸ್ಪಷ್ಟವಾಗಿ ಯಾಕಂದ್ರೆ ಈಗ ವಿನಯ್ ಕುಲಕರ್ಣಿ ಅವರ ಪರ ವಕೀಲರಾದಂತ ಶ್ಯಾಮ್ ಸುಂದರ್ ಅವರು ಹೇಳ್ತಾ ಇದ್ದಾರೆ, ಇಂತಹ ಕೊಲೆ ಪ್ರಕರಣದಲ್ಲಿ ಅಪರಾಧಿ ಸ್ಥಾನದಲ್ಲಿರುವಂತಹ ಒಬ್ಬ ಶಾಸಕ ಜೈಲಲ್ಲಿ ಇಟ್ಕೊಂಡೇ ಕಂಟೆಸ್ಟ್ ಮಾಡ್ತಾರೆ, ಗೆದ್ದು ಬರ್ತಾರೆ, ಹೌದು. ಆದರೆ ಆ ಮಾನದಂಡವನ್ನು ಕೂಡ ಇಟ್ಕೊಳ್ಳೋದಕ್ಕೆ ಆಗತ್ತಾ? ಈ ರೀತಿ ಶಿಕ್ಷೆ ಪ್ರಮಾಣ ಅಂತ ಅಂದಾಗ 3000 ಹಸುಗಳನ್ನ ಸಾಕಿದ್ದಾರೆ, ಅವ್ರು ಒಳ್ಳೆ ವ್ಯಕ್ತಿ, ಅವ್ರ ಕೈಗಾರಿಕೋದ್ಯಮಿ, ಈ ಎಲ್ಲ ಪಾಯಿಂಟ್ಸ್ಗಳು ಎಷ್ಟರ ಮಟ್ಟಿಗೆ ಇದು ವ್ಯಾಲಿಡ್ ಆಗುತ್ತೆ ಈ ತರದ ಕೊಲೆ ಕೇಸಲ್ಲಿ ಅಪರಾಧಿ ಸ್ಥಾನದಲ್ಲಿ ನಿಂತಹ ಒಬ್ಬ ಜನಪ್ರತಿನಿಧಿಗೆ?
ಶ್ವೇತಾ, ಕೊಲೆ ಅಂದರೆ ಕೊಲೆ, ಯಾವುದೇ ರೀತಿ ಕಾಂಪ್ರಮೈಸ್ ಇರೋದಿಲ್ಲ. ನ್ಯಾಯ ಎಲ್ಲರಿಗೂ ಸಹ ಒಂದೇ. ನಿನ್ನೆ ಬಸವರಾಜ್ ಮುತ್ತೋಗಿ ಮತ್ತು ಬಸವರಾಜ್ ಮುರೂರು ಅವರು ಮಾತಾಡೋ ಸಂದರ್ಭದಲ್ಲಿ ನಮಗೆ ನ್ಯಾಯ ಸಿಕ್ಕಿದೆ, ನಾವು ಯಾರನ್ನೋ ನಂಬಿ ರಾಜಕಾರಣಿಗಳನ್ನು ನಂಬಿ ನಾವು ಕೊಲೆ ಮಾಡ್ದೋ ನಮಗೆ ಪಶ್ಚಾತ್ತಾಪ ಕಾಡ್ತಾ ಇದೆ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ರು. ಯಾವುದೇ ವ್ಯಕ್ತಿಯ ಜೀವವನ್ನು ತೆಗೆಯೋದಕ್ಕೆ ಯಾರಿಗೂ ಸಹ ಅಧಿಕಾರ ಇರೋದಿಲ್ಲ. ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿರ್ತಕ್ಕಂಥ ಯೋಗೀಶ್ ಗೌಡನ ಹತ್ಯೆ ಏನಿದೆ, ಮೊದಲು ಅದು ಹತ್ಯೆ ಜಮೀನು ವಿಚಾರಕ್ಕಾಯ್ತು ಅಂತಾರೆ. ನಂತರ ಸಾಕಷ್ಟು ಅವ್ರ ಕುಟುಂಬಸ್ಥರು ಹೋರಾಟ ಮಾಡ್ತಾರೆ. ಮತ್ತೆ ನಂತರ ಸರ್ಕಾರ ಯಡಿಯೂರಪ್ಪ ನೇತೃತ್ವದ ಸರ್ಕಾರ ಬಂದಾಗ CBI ತನಿಖೆಗೆ ಆದೇಶ ಮಾಡುತ್ತೆ. ಎಲ್ಲವನ್ನ ನೋಡ್ಲಾಗುತ್ತೆ. ಆದ್ರೆ ಆರೋಪಿ ಎಷ್ಟೇ ಈ ಹಿಂದೆ ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಸಹ ಯಾವುದೂ ಸಹ ಕನ್ಸಿಡರ್ ಆಗೋದಿಲ್ಲ. ಆತ ಮಾಡಿರ್ತಕ್ಕಂಥ ಕೊಲೆ ಪ್ರಕರಣ ಆಗಿರೋದ್ರಿಂದ ಆತನಿಗೆ ಗರಿಷ್ಠ ಶಿಕ್ಷೆ ಆಗ್ಬೇಕು ಅಂತೇಳಿ CBI ಪರ ವಕೀಲರು ವಾದ ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಪೂರಕ ಸಾಕ್ಷ್ಯಾಧಾರಗಳು 200ಕ್ಕೂ ಹೆಚ್ಚು ಸಾಕ್ಷಿಗಳನ್ನ ಕೊಟ್ಟಿದ್ದಾರೆ. ವಿನಯ್ ಕುಲಕರ್ಣಿ ನೇರವಾಗಿ ಪಾತ್ರ ಇರ್ತಕ್ಕಂಥದ್ದು. ಆರೋಪಿ ಸುಪಾರಿ ಕಿಲ್ಲರ್ಸ್ ಲಾಡ್ಜ್ ಅನ್ನ ಬುಕ್ ಮಾಡ್ತಾರೆ, ಮೀಟ್ ಮಾಡ್ತಾರೆ ಸದಾಶಿವನಗರದಲ್ಲಿ, ಬೆಂಗಳೂರಿನಲ್ಲಿ. ಮತ್ತೆ ಹಂತಕರಿಂದ ವೆಪನ್ಸ್ ಗಳನ್ನ ಸಪ್ಲೈ ಮಾಡಿರೋ ಬಗ್ಗೆ ಸಹ ಆರೋಪಿಗಳು ಸಾಕ್ಷಿ ಇರ್ತಕ್ಕಂಥದ್ದು. ಇದೆಲ್ಲ ಸಾಕ್ಷಿ ಇದ್ದಾಗ ಕೊಲೆ ಪ್ರಕರಣದಲ್ಲಿ ಯಾವುದೇ ರೀತಿ ಒಳ್ಳೆತನ ಇಲ್ಲಿ ವರ್ಕ್ ಆಗೋದಿಲ್ಲ. ಶ್ವೇತಾ, ಥ್ಯಾಂಕ್ ಯು ಕಿರಣ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.